ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತನಿಖಾ ಸಂಸ್ಥೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್, ಅದೇ ರೀತಿಯಾಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾರೋ, ಇದಕ್ಕೆ ಸಪ್ರೇಟ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡೋದಾದರೆ ಇನ್ಸ್ಪೆಕ್ಟರ್ನಲ್ಲಿ 55 ಹುದ್ದೆಗಳು ಇರ್ತಾವೆ. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ನಲ್ಲಿ 64 ಹುದ್ದೆಗಳು ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ನಲ್ಲಿ 40 ಹುದ್ದೆಗಳು, ಅದೇ ರೀತಿಯಾಗಿ ಹೆಡ್ ಕಾನ್ಸ್ಟೇಬಲ್ನಲ್ಲಿ 5 ಹುದ್ದೆಗಳು, ಈ ರೀತಿಯಾಗಿ ಹುದ್ದೆಗಳು ಇರ್ತವೆ. ಇದಕ್ಕೆ ನೀವು ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅಂತ ತಿಳಿಸ್ಕೊಡೋದಾದರೆ ಇಲ್ಲಿ ಮುಂದೆ ನೋಡ್ಬೋದು. ಇಲ್ಲಿ ನೋಡೋದಾದರೆ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 55 ಹುದ್ದೆಗಳು ಇರ್ತಾವೆ. ಅದಕ್ಕೆ ಮತ್ತು ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 44,900ರಿಂದ 1,42,400 ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಅದೇ ರೀತಿಯಾಗಿ ನೀವು ಇದಕ್ಕೆ ಯಾವ ವಿದ್ಯಾರ್ಥಿ ಆದವ್ರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ನೋಡೋದು, ಬ್ಯಾಚುಲರ್ ಡಿಗ್ರಿ ಆದವರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದ್ರ ಜೊತೆಗೇ 2 ಇಯರ್ಸ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ತನಿಖಾ ಸಂಸ್ಥೆಯಲ್ಲಿ ನಿಮ್ಗೆ ವರ್ಕ್ ಮಾಡಿದ್ದು, ಇಲ್ಲಿ ನೋಡೋ ಕ್ರಿಮಿನಲ್ ಕೇಸಸ್ನಲ್ಲಿ ನೀವು ವರ್ಕ್ ಮಾಡಿದ್ದು ನಿಮ್ಗೆ 2 ಇಯರ್ಸ್ ಏನಾರ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡೋದಾದರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಡೋದಾದರೆ ಇದರಲ್ಲಿ ಟೋಟಲಾಗಿ 64 ಪೋಸ್ಟ್ ಇರ್ತಾವೆ. ಅದೇ ರೀತಿಯಾಗಿ ಮಂತ್ಲಿ ಸ್ಯಾಲ್ರಿ ನೋಡ್ಬೋದು. ಇಲ್ಲಿ 35,400ರಿಂದ 1,12,400ವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಅದೇ ರೀತಿಯಾಗಿ ಮತ್ತು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದರೆ ಸೇಮ್ ಇದಕ್ಕೂ ಅದೇ ರೀತಿಯಾಗಿ ಬ್ಯಾಚುಲರ್ ಡಿಗ್ರಿ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 2 ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಕೈತಿ. ಕ್ರಿಮಿನಲ್ ಕೇಸ್ ಹ್ಯಾಂಡ್ಲಿಂಗ್ ಮಾಡಿದ್ದು ನಿಮ್ಗೆ 2 ಇಯರ್ಸ್ ಏನಾರ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಮತ್ತು ನಿಮಗೆ ಮುಂದೆ ನೋಡ್ಬೋದು. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ನೋಡೋದಾದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಡ್ಬೋದು. ಟೋಟಲ್ ಆಗಿ 40 ಹುದ್ದೆಗಳು ಇರ್ತವೆ. ಇದಕ್ಕೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 29,200ರಿಂದ 92,300ವರೆಗೂ ನೀವು ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಇದಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಇಲ್ಲಿ ನೋಡ್ಬೋದು. ಮುಂದೆ ನೋಡ್ಬೋದು. ಇಲ್ಲಿ ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ 2 ಇಯರ್ಸ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಕೈತಿ. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಮುಂದೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ನೋಡೋದಾದರೆ ಇದರಲ್ಲಿ 5 ಹುದ್ದೆಗಳು ಇರ್ತವೆ. ಮತ್ತು ಇದಕ್ಕೆ 25,500ರಿಂದ 81,700ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಇದನ್ನು PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ಹೋಗಿ ನೀವು ಯಾವ ವಿದ್ಯಾರ್ಥಿ ಆಗಿರ್ತೈತಿ ಅಂಥವ್ರು ಇದಕ್ಕೆ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಲ್ಲ ಇದಕ್ಕೆ ಅಪ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಕೈತಿ. ಇಲ್ಲಿ ನೋಡೋದಾದ್ರೆ ಇವು ಫಾರ್ಮ್ಗಳು ಬರ್ತಾವೆ. ಈ ಫಾರ್ಮ್ಗಳನ್ನ ಪ್ರಿಂಟಪ್ ತಗೊಂಡು ಇವುಗಳನ್ನ ಫಿಲ್ಲಪ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಕೈತಿ. ಈ ಫಾರ್ಮ್ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೋದಿಂದ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಕೈತಿ. ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ವೇತನ ಶ್ರೇಣಿ ನೋಡೋದಾದ್ರೆ 25,500ರಿಂದ 1,42,400ವರೆಗೂ ಸ್ಯಾಲ್ರಿ ಇರ್ತೈತಿ. ಇವು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಬೇರೆ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಬೇರೆ, ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ರೀತಿಯಾಗಿ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ನಿಮ್ಮನ್ನ ಆಯ್ಕೆ ವಿಧಾನ ನೋಡೋದಾದರೆ ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡ್ತಂತ ಕೊಟ್ಟಾರು. ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದಮೇಲೆ ನಿಮ್ಮನ್ನ ಸಂದರ್ಶನಕ್ಕೆ ಒಳಪಡಿಸುವ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೋ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಈ ವಿಳಾಸಕ್ಕೆ ನೀವು ಇದೇ ತಿಳಿಸ್ಕೊಟ್ಟಂತೆ ಆ ಫಾರ್ಮನ್ನು ಫಿಲ್ಲಪ್ ಮಾಡಿ ಈ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಕೈತಿ. ಮತ್ತು ನೋಡ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ 11/11/2024ರಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗೈತಿ. ಮತ್ತು ಕೊನೆಯ ದಿನಾಂಕ 26/12/2024 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಲ್ಲಿ ನೋಡ್ಬೋದು, ವಿಳಾಸ ನೋಡ್ಬೋದು. ಈ ವಿಳಾಸಕ್ಕೆ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕಾಕೈತಿ. ಆ ಫಾರ್ಮ್ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ವಿಳಾಸಕ್ಕೆ ಅರ್ಜಿ ಹಾಕಿರಿ.